ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಸ್ಪೆಷಲ್ ಏನು ಅಂತಂದರೆ, ಡೈಲಿ ವ್ಲಾಗ್ ಅಂತ ಏನು ಇರಲ್ಲ. ಇವಾಗ ತಾನೇ ಪೂಜೆ ಮಾಡಿ ಮುಗಿಸಿದ್ದೀನಿ. ಸೊ ಫಸ್ಟ್ ಇವಾಗ ನಿಮಗೆ ಪೂಜೆ ಹೇಗೆ ಮಾಡಿದೆ ಅಂತ ನೋಡಿಸ್ಬಿಡ್ತೀನಿ. ಫಸ್ಟ್ ನೋಡಿ ಪೂಜೆ ಜಸ್ಟ್ ಇವಾಗ ತಾನೇ ಮಾಡಿ ಮುಗಿಸಿದ್ದೀನಿ. ಸೊ ಇವಾಗ ಸಾಮಾನಿಗೆ ಒಂದು ತುಂಬ ಕಾಸ್ಟ್ಲಿ. ಸೊ ಹೇಗಿದ್ರು ಈಗ ಮಲ್ಲಿಗೆ ಹೂ ಸೀಸನ್ ಅಲ್ವಾ, ಅದರಿಂದನೇ ಮಲ್ಲಿಗೆ ಹೂ ಹಾಕಿ ನಾನು ಪೂಜೆ ಮಾಡಿದ್ದೀನಿ. ಇಷ್ಟೇ ಸಿಂಪಲ್ಲಾಗಿ ಇವತ್ತಿನ ಪೂಜೆ ಆಗಿದೆ. ಇವತ್ತು ದೇವ್ರ ಸಾಮಾನೆಲ್ಲ ಬೆಳಗ್ಗೆ ದೇವ್ರ ಫೋಟೋ ಎಲ್ಲ ಒರೆಸಿ ಎಲ್ಲ ಫುಲ್ ಕ್ಲೀನಾಗಿ ಮಾಡಿದ್ದೀನಿ. ಫುಲ್ ಕ್ಲೀನ್ ಮಾಡಿದ್ರೆ ಏನೋ ಒಂಥರ ನೀಟಾಗಿ ಕಾಣಿಸುತ್ತೆ. ಪೂಜೆ ಮಾಡಿದ್ರೇ ಒಂಥರ ಲೈಟೆಲ್ಲ ಹಾಕ್ತೀನಿ. ಚೆನ್ನಾಗಿದೆಯಾ? ರಂಗೋಲಿ ಎಷ್ಟು ಚೆನ್ನಾಗಿದ್ದು ಬಿಡಲ್ಲ, ನಾನು ಸುಮಾರಾಗಿ ಬಿಡ್ತೀನಿ ಅಷ್ಟೆ. ತುಂಬ ಚಳಿ ಇದೆ, ಅದರಿಂದ ಈ ಥರ ಮ್ಯಾಟ್ ಹಾಕಿದ್ದೀನಿ. ಸೊ ಪೂಜೆದು ಇಷ್ಟೇ, ಇನ್ನೇನು ಎಕ್ಸ್ಟ್ರಾ ಅಂತ ಇವತ್ತು ನಾನು ಬೇರೆ ಡೈಲಿ ವ್ಲಾಗ್ ಎಲ್ಲ ನೋಡ್ಸಲ್ಲ. ಏನಂದರೆ ಕೆಲವೊಂದು ಡ್ರೆಸ್ ಹಾಕೊಂಡಾಗೆಲ್ಲ ನೀವು ಲಿಂಕ್ ಕೊಡಿ ಅಂತ ಕೇಳ್ತಿರ್ತೀರಾ. ಈಗ ಲಾಸ್ಟ್ ವ್ಲಾಗಲ್ಲಿ ನಾನು ಮುನೇಶ್ವರ ದೇವ್ರದ್ದು ಮಾಡಿದ್ರು ಅಂತ ಹೇಳಿದ್ನಲ್ಲ, ಮುನೇಶ್ವರ ದೇವ್ರು ಮಾಡಿದ್ರು ಅಂತ. ಅವಾಗ ಇಬ್ರು ಕೇಳಿದ್ರೆ ಲಿಂಕ್ ಬೇಕು ವೈಟ್ ಕಲರ್ ಡ್ರೆಸ್ಸು ಅಂತ. ಅದಕ್ಕೆ ಮುಂಚೆನೂ ಕೆಲವರೆಲ್ಲ ಡ್ರೆಸ್ಸು ಲಿಂಕ್ ಕೇಳಿರ್ತೀರಾ. ಅದಕ್ಕೆ ನಾನು ಅದು ನಿಮಗೆ ಆ ಡ್ರೆಸ್ದು ಫೋಟೋ ಕಳಿಸ್ತೀನಿ. ಯಾಕಂದರೆ ಪ್ರೈಸ್ ಅವಾಗ ನಾನು ತೊಗೊಂಡಿದ್ದಕ್ಕೂ ಇವಾಗಲೂ ಕಡಿಮೆ ಆಗಿರುತ್ತೆ. ನಾನು ಹಾಕೊಂಡಿರೋ ಕ್ಲಿಪ್ಪಿಂಗ್ಸ್ ಕೂಡ ಆ್ಯಡ್ ಮಾಡ್ತೀನಿ. ಹಾಗೇನೆ ಈ ಡ್ರೆಸ್ಸು ಈಗ ಸದ್ಯಕ್ಕೆ ಎಷ್ಟು ಪ್ರೈಸ್ ಚುಕ್ಕೆ ಬೇಕು. ಇವಾಗ ಈ ಡ್ರೆಸ್ಸಿನ ಪ್ರೈಸ್ ಎಷ್ಟಿದೆ ಅನ್ನೋದನ್ನ ನಾನು ತೊಗೊಂಡು 2 ವರ್ಷ ಆಗಿರ್ಬೋದು, 1 ವರ್ಷ ಆಗಿರ್ಬೋದು, 6 ತಿಂಗಳು ಆಗಿರುತ್ತಲ್ವಾ. ಅದರಿಂದ ಇವಾಗ ಇದೆಷ್ಟು ಪ್ರೈಸ್ ಅನ್ನೋದನ್ನ ನಾನು ಸ್ಕ್ರೀನ್ಶಾಟ್ ಮಾಡಿ ಕಳಿಸಿರ್ತೀನಿ. ಆ ಕೋಡ್ ನಂಬರ್ನ ನೀವು ಹಾಕಿದ್ರೆ, ಇಲ್ಲಾಂದ್ರೆ ಡ್ರೆಸ್ ಫೋಟೋ ಹಾಕಿದ್ರೆ ನಿಮಗೆ ಇಮಿಡಿಯೇಟ್ ಬರುತ್ತೆ. ನನಗೆ ಇನ್ನೂ ಡ್ರೆಸ್ದು ಲಿಂಕ್ ಎಲ್ಲ ಕೊಡೋಕ್ಕೆ ಗೊತ್ತಿಲ್ಲ ನಾನು ಹೇಗೆ ಅಂತ ಸ್ವಲ್ಪ ನೋಡ್ಕೊಂಡು ನಾನು ಕಳಿಸ್ತೀನಿ. ನೀವು ಹೀಗೆ ಮಾಡಿದ್ರೂ ಈಸಿಯಾಗಿ ಸಿಗುತ್ತೆ. ಸೊ ಇವತ್ತಿನ ವ್ಲಾಗ್ ಸ್ಪೆಷಲ್ ಏನು ಅಂತಂದರೆ, ಮೀಶೋ ಹಾಲ್ ಮಾಡ್ತೀನಿ. ಇವಾಗ ಟ್ರೆಂಡ್ ಥರ ಆಗೋಗಿದೆ, ಎಲ್ಲರೂ ಮೀಶೋ ಹಾಲ್ ಅಂತ ಮಾಡ್ತಾರೆ. ಇದೆಲ್ಲ ಯಾವ ಕೊಲಾಬ್ರೇಷನು ಅಲ್ಲ. ನನ್ನ ಹತ್ರ ಇರೋ ಮೀಶೋ ಐಟಮ್ಸ್ಗಳನ್ನ ನಾನು ನಿಮಗೆ ನೋಡಿಸ್ತೀನಿ. ಇದರಲ್ಲಿ ನಾನು ತೊಗೊಂಡಿರೋದ್ರಲ್ಲಿ ಯಾವ್ದು ಬೆಸ್ಟ್ ಇದೆ, ಯಾವ್ದು ಬೆಸ್ಟ್ ಅಲ್ಲ ಅನ್ನೋದು ಕೂಡ ನೋಡಿಸ್ತೀನಿ. ಸ್ವಲ್ಪ ಹುಡುಕ್ತೆ, ಎಷ್ಟು ಸಿಕ್ತು ಅಷ್ಟು ನೋಡಿಸ್ತಾ ಇದ್ದೀನಿ. 1-2 ಮಿಸ್ಸಿಂಗ್ ಇದೆ, ಮತ್ತು ಇನ್ನೊಂದು ಬರೋದ್ರಲ್ಲಿದೆ, ಆರ್ಡರ್ ಮಾಡಿದ್ದೀನಿ. ಬಂದಮೇಲೆ ಅದನ್ನು ನೋಡಿಸ್ತೀನಿ. ಅದಾದಮೇಲೆ ಇನ್ನೊಂದು ಮಿಸ್ಸಿಂಗ್ ಹೋಗಿದೆ, ಅದು ತುಂಬ ಚೆನ್ನಾಗಿದೆ ಡ್ರೆಸ್ಸು. ಸೊ ಈಗ ಸದ್ಯಕ್ಕೆ ಎಷ್ಟು ಡ್ರೆಸ್ಗಳಿದ್ದಾವೆ ಆ ಡ್ರೆಸ್ ಎಲ್ಲ ನೋಡಿಸ್ತೀನಿ. ಯಾನಾ ಆಯ್ದರ್ ಹಾಯ್ ಕರ್. ಹಾಯ್, ಎಲ್ಲಾರ್ದು ಊಟ ಆಯ್ತಾ? ನಾನೀಗ ಮಧ್ಯಾಹ್ನ ವ್ಲಾಗ್ ಮಾಡ್ತಿದ್ದೀನಿ, ಅದಕ್ಕೆ ಎಲ್ಲಾರ್ದು ಊಟ ಆಯ್ತಾ? ಏನ್ ತಿಂದ್ರಿ? ಈಗ ನೀವು ಸುಮ್ಮನೆ ಇರಬೇಕು, ಸರಿನಾ? ಸುಮ್ಮನೆ ಕುತ್ಕೋಬೇಕು, ನಾನು ವಿಡಿಯೋ ಮಾಡ್ಬಿಡ್ತೀನಿ. ಪ್ಲೀಸ್ ಸೌಂಡ್ ಮಾಡಬಾರ್ದು. ಮುತ್ತ ದೀದಿ ಮುತ್ತ. ನಾನು ಕೊಡ್ತೀನಿ. ಅಯ್ಯೋ ಸರಿ, ಕುತ್ಕೋ. ಬೇಟ ನೈ ಸೌಂಡ್ ಕರ್ನ ಸೈಲೆಂಟ್. ಸೊ ಇವಾಗ ನಾನು ಬೇಗ ಡ್ರೆಸ್ಗಳನ್ನ ನೋಡಿಸ್ಬಿಡ್ತೀನಿ. ಸೊ ಇದರಲ್ಲಿ ಯಾವ ಡ್ರೆಸ್ ಇಷ್ಟ ಆಯಿತು, ಯಾವ ಡ್ರೆಸ್ ಇಷ್ಟ ಆಗಿಲ್ಲ ಅಂತ ಹೇಳಿ. ಬಟ್ ನಾನು ತೊಗೊಳ್ಳೋ ಬಟ್ಟೆಗಳೆಲ್ಲ ಆಲ್ಮೋಸ್ಟ್ ಚೀಪ್ ಆ್ಯಂಡ್ ಬೆಸ್ಟ್ ಇರುತ್ತೆ. ನಾನು ತುಂಬ 500 ಎಬೋ ಯಾವುದು ತೊಗೊಳಕ್ಕೆ ಹೋಗಲ್ಲ. ಆದಷ್ಟು 500 ಬಿಲೋನ ತೊಗೊಳಕ್ಕೆ ಇಷ್ಟಪಡ್ತೀನಿ. 1000 ಎಲ್ಲ ಅಂದರೆ ನಾನು ಅಲ್ಲೇ ತೊಗೋಬೋದು, ಜಯನಗರಲ್ಲೇ. ಜಾತು ಜಾತು ಪ್ಲೀಸ್. ಸೊ ಸಿಗುತ್ತಲ್ವ, ಆದರೆ ನಾನು 500 ಬಿಲೋ ಇಲ್ಲ 500 ಇಷ್ಟರಲ್ಲೇ ತೊಗೋತೀನಿ. ಸೊ ಚೆನ್ನಾಗಿದೆ ಅನ್ಸುತ್ತೆ ಎಲ್ಲ ಕ್ಲಾತು. ರಯಾನ್ ಕ್ಲಾತು, ಆಮೇಲೆ ಕ್ರೇಪು, ಕಾಟನ್ ಜಾಸ್ತಿ ಅಂತ ತೊಗೋತೀನಿ ನಾನು. ನಿಮಗೆ ಟಿಪ್ಸ್ ಕೂಡ ಕೊಡ್ತೀನಿ, ಹಾಗೆ ಹೇಗೆ ತೊಗೋಬೇಕು, ಏನು ಎತ್ತ ಅಂತ. ಯಾಕಂದ್ರೆ ಇದರಲ್ಲೂ ಕೂಡ ಸ್ವಲ್ಪ ಡಿಸಡ್ವಾಂಟೇಜ್ ಇರುತ್ತೆ ಅದರಿಂದ. ಸೊ ಈ ವಿಡಿಯೋ ಫುಲ್ ನೋಡಿ, ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಬನ್ನಿ ಇವಾಗ ಸ್ಟಾರ್ಟ್ ಮಾಡ್ತೀನಿ. ಮೀಶೋ ಹಾಲ್ ಫಸ್ಟ್ ಡ್ರೆಸ್ನ ನಾನು ನೀವು ಕೇಳಿರೋ ಕಾರಣ, ಲಿಂಕ್ ಕೇಳಿರೋ ಕಾರಣ ಫಸ್ಟ್ ಡ್ರೆಸ್ನ ಶುರು ಮಾಡ್ತೀನಿ. ಈಗ ಫಸ್ಟ್ ಡ್ರೆಸ್ಸು. ಸೊ ಇದನ್ನು ನಾನು ಇನ್ನು ವಾಶು ಕೂಡ ಹಾಕಿಲ್ಲ ನೋಡಿ. ಇದು ನಿಮಗೆ ಕಾಣಿಸ್ತಿದೆಯಲ್ಲ ಗೊತ್ತಿಲ್ಲ, ಇದು ವೈಟ್ ಆ್ಯಂಡ್ ಬ್ಲೂ, ಒಂಥರ ರಾಮ ಗ್ರೀನ್ ಅಂತಾರಲ್ಲ, ಅದು ಮಿಕ್ಸ್ ಇದೆ. ಸ್ಲೀವ್ ಹೀಗೆ ಬಂದಿದೆ, 3/4 ಸ್ಲೀವ್ಸು. ಇದು ರೇಯಾನ್ ಕ್ಲಾತು ನೋಡಿ, ಹಿಂಗೆ ಫುಲ್ ಬರುತ್ತೆ.
ಆಲ್ಮೋಸ್ಟ್ ಕಾಲ್ ಚೈನ್ವರೆಗೂ ಟಚ್ ಆಗುತ್ತೆ ನನ್ನ ಹೈಟ್ಗೆ. ಸ್ವಲ್ಪ ಕುಳ್ಳಿರಾದ್ರೆ ನಿಮಗೆ ಫುಲ್ಲು ನೆಲ ಟಚ್ ಆಗೋಗುತ್ತೆ. ಇದಕ್ಕೆ ಆದಷ್ಟು ನೀವು ಹೈಟ್ ಸ್ಲಿಪ್ಪರ್ಸ್ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಇದು ಒಂಥರ ಹಿಂಗೆ ಬಂದಿದೆ ಎಕ್ಸ್ಟ್ರಾ ಹಿಂಗೆ ಕೋಟ್ ಥರ, ಬಟ್ ಇದೇನು ಜಾಯಿಂಟ್ ಆಗಿರುತ್ತೆ ಅಷ್ಟೇ. ಸೊ ಇದು ನಾನು ತೊಗೊಂಡಿರೋ ಬಂದ್ಬಿಟ್ಟು ಎಮ್ ಸೈಜು. ಬಟ್ ಏನಂದ್ರೆ ನನಗೆ ಎಸ್ ಸಿ ಆಗೋಗುತ್ತೆ. ಬಟ್ ಏನಾದ್ರೆ ನಾನು ಎಸ್ ತೊಗೊಂಡ್ಬಿಡ್ತು ಅಂದರೆ ಆವಾಗ ಹಾಕ್ಬೋದು. ನೆಕ್ಸ್ಟ್ ನಾನು ಹಾಕಿದ್ರೆ ಆ ಡ್ರೆಸ್ ಆಗಲ್ಲ, ಯಾಕೆ ಅಂದರೆ ಇದು ಶಿಂಕ್ ಆಗುತ್ತೆ, ಅದೇ ಪ್ರಾಬ್ಲಮ್ಮು. ಬಟ್ ಅದಕ್ಕೆ ನಾನು ಮೀಡಿಯಮ್ ತೊಗೊಂಡಿದ್ದೆ. ಮೀಡಿಯಮ್ ತೊಗೊಂಡು ಸ್ವಲ್ಪ ಆಲ್ಟ್ರೇಷನ್ ಮಾಡಿದ್ದೆ ನಾನು, ಚೂರು ಒಂದೊಂದು ಹಾಫ್ ಇಂಚು ಅವಾಗ ಆಗಿತ್ತು. ಬಟ್ ಇವಾಗ ನಾನು ಆಲ್ಟ್ರೇಷನ್ ಮಾಡಿರೋದನ್ನ ಬಿಚ್ಚಿಬಿಟ್ಟಿದ್ದೀನಿ. ಸೊ ಬಿಚ್ಚಿದ್ದಕ್ಕೆ ನಂಗೆ ಇವಾಗ ಆಯಿತು. ಕಾಲ್ಗೆ ಸಿಗ್ತಿದ್ದಾಳೆ ಪ್ರಿಯಾನ. ಸೊ ಹೀಗೆ ನೀವು ನಾನು ಕೊಡೋ ಟಿಪ್ಸ್ ಏನಂತ ಅಂದರೆ, ನೀವು ನಿಮ್ಮ ಸೈಜ್ಗಿಂತ ಒಂದು ಸೈಜ್ ಜಾಸ್ತಿ ಪ್ಲೀಸ್ ನಿಮ್ಮ ಸೈಜ್ಗಿಂತನೂ ಒಂದು ಸೈಜ್ ದೊಡ್ಡ ತೊಗೊಳ್ಳಿ. ಅವಾಗ ಏನಾಗುತ್ತೆ, ನೀವು ಅವಾಗ ಒಂಚೂರು ಆಲ್ಟ್ರೇಷನ್ ಮಾಡ್ಕೊಂಡ್ರೆ, ಇಲ್ಲಾಂದರೆ ಹಾಗೆ ಹಾಕೊಳ್ಳಿ, ನೆಕ್ಸ್ಟ್ಗೆ ನಿಮಗೆ ಸರಿ ಹೋಗುತ್ತೆ. ಬಟ್ ನನಗಾಗಿರೋ ಎಕ್ಸ್ಪೀರಿಯನ್ಸ್ ಎಲ್ಲ ಡ್ರೆಸ್ಗೂ ಸೇಮ್ ಆಗಿದೆ. ಇನ್ನೂ 2 ಡ್ರೆಸ್ ಇದೆ. ಸೊ ನಾನು ತೆಗಿತೀನಿ, ನಿಮಗೆ ಕಿಟ್ ಬ್ಯಾಗಲ್ಲಿ ತೆಗಿಬೇಕು, ತೆಗ್ಬಿಟ್ಟು ನೋಡಿಸ್ತೀನಿ ನಿಮಗೆ. ಸೊ ಈಗ ಒಂದೊಂದು ಡ್ರೆಸ್ಗೆ ಎಷ್ಟೊಂದು ಲೇಟ್ ಮಾಡೋದು ಬೇಡ ಅನ್ಸುತ್ತೆ. ಇದು ಅಂಬ್ರೆಲಾ ಕಟ್ಟಿಂಗ್ ಡ್ರೆಸ್ಸು, ಫುಲ್ ಲಾಂಗ್ ಇದೆ. ಇದ್ರ ಪ್ರೈಸು ನನಗೆ ಗೊತ್ತಿಲ್ಲ, ನಾನು ನಿಮಗೆ ಇಲ್ಲಿ ಸೈಡಲ್ಲಿ ಹಾಕ್ತೀನಿ, ಯಾಕಂದ್ರೆ ನನಗೆ ಒಂದೊಂದು ಈಗ ನೆನಪಿಲ್ಲ ನನಗೆ ಅದರಿಂದ. ಸೊ ಇದು ಟಾಪು, ಇದು ದುಪ್ಪಟ ಸಕ್ಕತ್ತಾಗಿದೆ, ನಂಗೆ ತುಂಬ ಇಷ್ಟ ಆಯಿತು ನೋಡಿ. ಸಿಕ್ಕಾಪಟ್ಟೆ ಸಾಫ್ಟ್ ಆಗಿದೆ ಮತ್ತು ದೊಡ್ಡದಾಗಿ ಕೂಡ ಇದೆ ದುಪ್ಪಟ, ಚಿಕ್ಕದಾಗಿ ಏನಿಲ್ಲ. ಇದಕ್ಕೆ ಪ್ಯಾಂಟ್ ಬಂದು ನೀವು ವೈಟ್ ಪ್ಯಾಂಟ್ ಹಾಕೋಬೋದು. ಸೊ ಇಷ್ಟೇ. ನೆಕ್ಸ್ಟ್ ಬಂದರೆ ಇದು ಚಿಕ್ಕ ಮಕ್ಳಿಗೆ ಸಹ ಸಿಗುತ್ತೆ. ಒಂದು 10 ವರ್ಷ 12 ವರ್ಷ 13 ವರ್ಷವರೆಗೂ ನಮಗೂ ಸಿಗುತ್ತೆ. ಬಟ್ ನನಗೇನು ಅಷ್ಟೊಂದು ಇಷ್ಟ, ಕ್ಲಾತ್ ಚೆನ್ನಾಗಿದೆ, ಬಟ್ ನಂಗೆ ಡಿಸೈನ್ ಏನೋ ಅಷ್ಟೊಂದು ಇಷ್ಟ ಆಗಿಲ್ಲ. ಒಂದ್ಸಲಿ ಯಾವಾಗಲೂ ಹಾಕಿದ್ದೆ ಅಷ್ಟೇ, ನನಗೆ ಅಷ್ಟು ಚೆನ್ನಾಗಿ ಸೂಟ್ ಆಗ್ತಾಯಿಲ್ಲ, ಹಾಕೊಳ್ಳೋಕೆ ಮನ್ಸು ಬರ್ತಿಲ್ಲ, ಹಾಗೆ ಇಟ್ಟಿದ್ದೀನಿ ನೋಡಿ. ಇದು ಹೀಗೆ ಇದನ್ನ ಪ್ಯಾಂಟ್ ಕೂಡ ವೇರ್ ಮಾಡ್ಬೋದು. ಇದ್ರ ಮೇಲೆ ಒಂಥರ ಏನು ಗಿಜಿ ಥರ ಇದೆ ನನಗೆ. ಇದು ಹಿಂದೆ ಹಿಂಗೆ ದಾರ ಕಟ್ಕೊಳಕ್ ಬರುತ್ತೆ. ಇದು ಕೂಡ ಕಡಿಮೆ, ಆಲ್ಮೋಸ್ಟ್ 200 190 ಸಮಥಿಂಗ್ ಥರ. ಎಷ್ಟು ವಾಶ್ ಮಾಡಿದ್ರು ಏನು ಮಾಡಿದ್ರು ಏನೂ ಆಗಲ್ಲ. ನಿಮಗೆ ಕಲರ್ ಇಷ್ಟ ಆಗಿದ್ರೆ ರಫ್ ಯೂಸ್ ಸಿಕ್ಕಾಬಿಟ್ಟೆ ಮಾಡ್ಬೋದು, ಬೇಗ ಒಣಗುತ್ತೆ. ಆಮೇಲೆ ಐರನ್ ಪದೇ ಮಾಡಿಸ್ಬೇಕಾಗಿರಲ್ಲ ಇದನ್ನ, ಈ ಥರ. ಮತ್ತು ಶಿಂಕ್ ಆಗುತ್ತೆ ನೀರು ಹಾಕಿದ್ರೆ ಅನ್ನೋ ಥರ ಏನೂ ಇಲ್ಲ. ಇದನ್ನು ನೀವು ಯಾವ ಸೈಜ್ ಇದ್ರೆ ಅದೇ ಸೈಜ್ ತೊಗೋಬೋದು. ನೀವು ಒಂಥರ ಹೊರಗಡೆ ಟ್ರಿಪ್ಗಳಿಗೆ ಹೋದರೆ ಹಾಕೋಬೋದು, ಇಲ್ಲ ಮಕ್ಳುಗಳಿಗಂದರೆ ಫ್ರಾಕ್ ಥರ ಡೈಲಿ ಯೂಸ್ಗೂ ಆಗುತ್ತೆ. ಸೊ ಇದು ಕೂಡ ಕಡಿಮೆನೇ. ನಾನು ತೊಗೊಂಡು ಬಂದು ಮೀಡಿಯಮ್ಮು, ಬಟ್ ಇದು ಸ್ವಲ್ಪ ದೊಡ್ಡ ಸೈಜ್ ನನಗೆ ಚೂರು, ಬಟ್ ಇಟ್ಸ್ ಓಕೆ, ಮೀಡಿಯಮ್ ತೊಗೋತೀನಿ. ನೆಕ್ಸ್ಟ್ ಬಂದರೆ ಇದು ನನ್ನ ಫೇವ್ರೆಟ್ ಡ್ರೆಸ್ಸು. ರೀಸೆಂಟಾಗೆ ಅಂದರೆ ಲಾಸ್ಟ್ ನನ್ನ ಬರ್ಡೇಗೆ, ಅಕ್ಟೋಬರಲ್ಲಿ ನನ್ನ ಬರ್ಡೇ ಆಗಿದ್ದು, ಅವಾಗ ಹಾಕ್ಕೊಂಡಿದ್ದೆ. ಹಿಂದೆಗಡೆ ಜಿಪ್ಪು ನೋಡಿ ಇಷ್ಟು ಬರುತ್ತೆ. ಇದು ಬಾಟಲ್ ಗ್ರೀನ್ ಕಲರ್, ತುಂಬ ಚೆನ್ನಾಗಿದೆ. ಇಲ್ಲಿ ಫ್ರಂಟಲ್ಲಿ ನೆಟ್ಟೆಡ್ ಬರುತ್ತೆ. ಇದಕ್ಕೆ ನೀವು ಸ್ಟ್ರಿಪ್ಸು ಟ್ರಾನ್ಸ್ಪರೆಂಟ್ ಹಾಕೊಂಡ್ರೆ ಒಳ್ಳೆಯದು. ಇದು ಫುಲ್ ಲಾಂಗ್ ಗೌನು, ಪಾರ್ಟಿ ವೇರ್ಗೆ, ಬರ್ಡೇಗೆ, ಇದಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಸ್ಲೀವ್ಲೆಸ್ ಬರುತ್ತೆ, ನಂಗೆ ತುಂಬ ಇಷ್ಟ ಆಯಿತು. ಇದ್ರ ಮೇಲೆ ನಾನು ಬ್ಲ್ಯಾಕ್ ಕಲರ್ ಬೆಲ್ಟ್ ಹಾಕ್ಕೊಂಡಿದ್ದೆ, ಅದು ಕೂಡ ನಾನು ಮೀಶೋಲ್ಲಿ ಬುಕ್ ಮಾಡಿದ್ದು. ಇಂಟ್ರೆಸ್ಟ್ ಇದ್ರೆ ಹೇಳಿ, ನೆಕ್ಸ್ಟ್ ಟೈಮು ಮೀಶೋ ಐಟಮ್ಸ್ಗಳಂತಾನೆ ಅದನ್ನು ಬೇರೆ ಸಪ್ರೇಟಾಗಿ ನಾನು ವಿಡಿಯೋ ಮಾಡ್ತೀನಿ. ಜಾಸ್ತಿ ಐಟಮ್ಸ್ಗಳು ತೊಗೊಳ್ಳಲ್ಲ, ಕಾಸ್ಮೆಟಿಕ್ಸ್ ಕೆಲವೊಂದು ಬೆಲ್ಟ್ ತೊಗೊಂಡಿದ್ದೀನಿ, ಕೆಲವೊಂದು ಚೈನ್ಸ್ ಈ ಥರ ತೊಗೊಂಡಿದ್ದೀನಿ. ಆ ಥರ ಇದೆ ಹೇಳಿ, ಮೀಶೋದು ಕೂಡ ನಾನು ನಿಮಗೆ ನೋಡಿಸ್ತೀನಿ. ಸೊ ಇದಕ್ಕೆ ಏನು ದಾರ ಕಟ್ಕೊಳ್ಳೋಕೆಲ್ಲ ಏನು ಬರಲ್ಲ, ಬಟ್ ಸಖತ್ತಾಗಿದೆ. ಇದು ಮಾತ್ರ ಸೈಜು ಮೀಡಿಯಮ್ ತೊಗೊಂಡಿದ್ದೀನಿ ನಾನು. ಮೀಡಿಯಮ್ ತೊಗೊಂಡು ಇಲ್ಲ ಆಲ್ಟ್ರೇಷನ್ನೇ ಮಾಡಿಲ್ಲ ನಾನು ಒಂಚೂರು. ಸೊ ಹಾಗೆ ಹಾಕ್ಕೊಂಡಿದ್ದೀನಿ. ಇದೇನು ಶಿಂಕ್ ಆಗಲ್ಲ, ಏನೂ ಆಗಲ್ಲ. ನಿಮ್ಮ ಸೈಜ್ ಇದ್ರೆ ಆರಾಮಾಗಿ ತೊಗೊಳ್ಳಿ. ಈ ಥರ ನೆಕ್ಗೆ ಹಿಂಗೆ ಕುತ್ಕೊಳ್ಳುತ್ತೆ. ಇದಕ್ಕೆ ನೆಕ್ ಚೈನ್ ಹಾಕೋಬೇಕಾಗಿರಲ್ಲ. ಸಿಕ್ಕಾಪಟ್ಟೆ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯ್ತು ಗೊತ್ತಾ ಈ ಡ್ರೆಸ್ಸು. ಲಾಂಗ್ ಡ್ರೆಸ್ಸು ನನ್ನ ಹತ್ರ ಫೋಟೋ ಇದೆ, ಹಾಕ್ತೀನಿ ನಿಮಗೆ. ಇದು ಕೂಡ ಅಷ್ಟೇ 350 ಬಿಲೋ ಒಳಗಡೆನೆ. ಇದು ತುಂಬ ಚೆನ್ನಾಗಿದೆ ಅಂತ ನಾನು 5 ಸ್ಟಾರ್ ಕೊಡ್ತೀನಿ ಇದಕ್ಕೆ. ನೋಡಿ ಎಷ್ಟು ಕೋಪ ಬರೆಸ್ತಾಳೆ ನನಗೆ. ಈ ಡ್ರೆಸ್ಸು ಸಕ್ಕತ್ತಾಗಿದೆ. ಇದು ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಹಾಕೊಂಡು ನೋಡಿಸ್ಬಿಟ್ಟಿದ್ದಾರೆ. ಇದು ಮೀಡಿಯಮ್ ತಗೊಂಡಿದ್ದೀನಿ ನೋಡಿ. ಇದು ಬ್ಲೂ ವಿತ್ ಗೋಲ್ಡ್. ಇದು ಅಷ್ಟೇ ಫುಲ್ ಲಾಂಗ್ ಡ್ರೆಸ್ಸು ನೋಡಿ. ಪಿಯಾನೋ ಪ್ಲೀಸ್ ನೋಡಿ, ಫುಲ್ ಲಾಂಗ್. ಇದು ತುಂಬ ಅಂದರೆ ತುಂಬ ಲಾಂಗು. ಇದು ನಮ್ಮ ಕಾಲ್ ಕೂಡ ಕಾಣಲ್ಲ. ಫುಲ್ಲು ಫ್ಲೋರ್ ಲೆಂತ್ ಡ್ರೆಸ್ ಇದು. ಇದು ಚೆನ್ನಾಗಿದೆ. ಟ್ರೆಡಿಷ್ನಲ್ ಆಗಿ ಹಾಕೋಬಹುದು, ನೈಟ್ ರಿಸೆಪ್ಷನ್ಗೆ ಹಾಕೊಂಡು ಹೋಗ್ಬೋದು. ಇದು ಒಂಥರ ಸ್ಲೀವ್ಸ್ ಒಂಥರ ಚೆನ್ನಾಗಿ, ಸ್ಲೀವ್ಲೆಸ್ ಒಂಥರ ಇದು ಚೆನ್ನಾಗಿದೆ. ಇದ್ರ ಮೇಲೆ ಜುಮ್ಕಾ ಹಾಕೋಬಹುದು, ಚಿಕ್ಕದಾಗ ಒಂದು ನೆಕ್ಲೆಸ್ ಹಾಕೊಂಡು ಬಳೆ ಹಾಕೋಬಿಟ್ಟು ಟ್ರೆಡಿಷ್ನಲ್ ಸಖತ್ತಾಗಿರುತ್ತೆ.
ಹಬ್ಬಕ್ಕೆಲ್ಲ ಆರಾಮಾಗಿ ಹಾಕೋಬಹುದು. ನಾನು ಮೊನ್ನೆ ಯುಗಾದಿ ಹಬ್ಬಕ್ಕೆ ಹಾಕೊಂಡೆ, ತಿರ್ಗಾ ಮತ್ತೆ ಇಲ್ಲೂ ಹಾಕೊಂಡು ಹೋಗಿಲ್ಲ, ಹಾಕೋಬೇಕು ನೋಡಿ. ಇದು ನಾನು ಮೀಡಿಯಂ ತಗೊಂಡಿದ್ದೀನಿ, ಬಟ್ ಆದ್ರೂ ಒಂಚೂರು ಲೂಸ್ ಇದೆ. ಇದು ಅಷ್ಟೇ ಶಿಂಕೆಲ್ಲ ಏನೂ ಆಗಲ್ಲ. ಇದು ಕ್ರೇಪ್ ಅಲ್ಲ, ರೇಯಾ ಜಾರ್ಜಿಯಟ್ ಕ್ಲಾತ್ ಇದು. ಇದು ಸಕ್ಕತ್ತಾಗಿದೆ, ತುಂಬಾ ಚೆನ್ನಾಗಿದೆ. ಇದು ಕೂಡ 5 ಸ್ಟಾರ್ ಕೊಡ್ತೀನಿ, ಏನು ಇದ್ರ ಬಗ್ಗೆ ನನ್ ಡೌಟೇ ಇಲ್ಲ, ಚೆನ್ನಾಗಿದೆ. ಅಯ್ಯೋ ರಾಮ, ಇದು ನಾನು ತಗೊಂಡು 5 ವರ್ಷ ಆಯಿತು. ರೆಡ್ ಕಲರ್ ಪ್ಲಾಜಾ ಸೆಟ್. ಸೊ ಇದಕ್ಕೆ ದುಪ್ಪಟ್ಟ ಬರಲ್ಲ, ವೈಟ್ ಕಲರ್ ದುಪ್ಪಟ್ಟ ಎಲ್ಲ ಇರುತ್ತೆ, ಹಾಕೋಬೋದು. ಸೊ ಇಷ್ಟು ಉದ್ದ ಬರುತ್ತೆ, ಉದ್ದನೇ ಇದೆ. ಇದು ತುಂಬ ಏನಲ್ಲ, ಉದ್ದ ಇದೆ. ಹಿಂಗೆ ಸ್ಲೀವ್ ಕೂಡ ಎಂಬ್ರಾಯ್ಡ್ರಿ ವರ್ಕ್ ಇದೆ, ವೈಟ್ ಕಲರು. ಈ ಸ್ಲೀವ್ಸು ಇದೆ. ಫ್ರಂಟಲ್ಲಿ ಹಿಂಗೆ ಒಂಚೂರು ರೌಂಡ್ ಬಂದು ವಿ ನೆಕ್ ಥರ ಬರುತ್ತೆ ಹೀಗೆ. ಇದಕ್ಕೆ ಸೆಟ್ ಬಂದು ಈ ಪ್ಲಾಜಾ ಪ್ಯಾಂಟು ನೋಡಿ ಇದು. ಸೊ ಕ್ವಾಲಿಟಿ ತುಂಬ ಚೆನ್ನಾಗಿದೆ, ರೇಯಾನು. ಬಟ್ ಇದು ಅಷ್ಟೇನೆ ಲಾರ್ಜ್ ತೊಗೊಂಡ್ಬಿಟ್ಟಿದ್ದೆ ನಾನು ಅವಾಗ. ಸೊ ಅದರಿಂದ ನನಗೆ ಇದೇನು ನಾನು ಮತ್ತೆ ಮತ್ತೆ ಆಲ್ಟ್ರೇಷನ್ ಮಾಡಿಸೋಂಗಿರಲ್ಲ. ನಾನು ಹಾಕೊಂಡ ಒಂಚೂರು ಲೂಸ್ ಇದ್ದು, ಇವಾಗ ಕರೆಕ್ಟ್ ಆಗಿದೆ. ಲಾರ್ಜ್ ತೊಗೊಂಡು ಡ್ರೆಸ್ಗಳು ನೋಡ್ಕೊಂಡು ತೊಗೊಳ್ಳಿ. ಇದು ಒಂದೊಂದು ಥರ ಬರುತ್ತೆ ನೋಡಿ. ಲಾರ್ಜ್ ತೊಗೊಂಡು ನಾನು ಇಷ್ಟೇ ಆಲ್ಟ್ರೇಷನ್ ಮಾಡಿರೋದು. ಇಲ್ಲಿ ನೋಡಿ, ಬ್ಲಾಕ್ ಹಾಕಿದ್ದೀನಲ್ಲ ಅಷ್ಟೇ, ಆ ಥರ ಒಂದೊಂದು ಥರ ಇರುತ್ತೆ. ಇದು ನಾನು ಲಾರ್ಜ್ ತೊಗೊಂಡಿದ್ದೆ, ಇವಾಗ ಕರೆಕ್ಟಾಗಿ ಆಗುತ್ತೆ ನನಗಿದು. ಸೊ ಇದು ಅಷ್ಟೇ ಶಿಂಕ್ ಆಗುತ್ತೆ, ಒಂದು ಸೈಜ್ ದೊಡ್ಡದಾಗಿ ತೊಗೊಳ್ಳಿ. ಇದು ಕೂಡ ಒಂದು ಅಷ್ಟೊಂದೆಲ್ಲ ಏನಿಲ್ಲ, ಬಟ್ ಐರನ್ ಮಾಡಾಕೋಬೇಕು ರೇಯನ್ ಕ್ಲಾತ್ಸ್ ಎಲ್ಲ. 4 ಸ್ಟಾರ್ ಕೊಡ್ತೀನಿ ನಾನು ಇದಕ್ಕೂ ಕೂಡ. ಇದು ಕೂಡ ಅಷ್ಟೇ 400 ಬಿಲೋ. ನೆಕ್ಸ್ಟ್ ಬಂದರೆ ಇದು ಅಷ್ಟೇ. ಇದು ಯಾವಾಗ ಹಾಕೋಬೇಕು ಯಾವಾಗ ಬಿಡಬೇಕು ಅಂತಲೇ ಗೊತ್ತಾಗ್ತಾಯಿಲ್ಲ. ತೊಗೊಂಡು 5 ಇಯರ್ಸ್ ಆಯಿತು. ನಾನು ಉಡುಪಿ ಮಂಗಳೂರು ಬೀಚ್ಗೆಲ್ಲ ಹೋಗಿದ್ದೆ ಟ್ರಿಪ್ಪು. ಆ ಟೈಮಲ್ಲಿ ಇದನ್ನು ಹಾಕೊಳ್ಳೋಣ ಅಂದ್ಬಿಟ್ಟು ತೊಗೊಂಡು ಹೋಗಿದ್ದೆ. ಬಟ್ ನಾನು ಹೋಗ್ಬೇಕಾಗಿದ್ದು ಒಂದು ಪ್ಲೇಸಲ್ಲಿ ಮಳೆ ಹಿಡ್ಕೊಂಡ್ಬಿಡ್ತು, ಅದರಿಂದ ಅಲ್ಲಿಗೆ ಹೋಗೋಕ್ಕಾಗಿಲ್ಲ. ಅಲ್ಲಿ ಹಾಕೋಬೇಕಂತ ಅಂದ್ಕೊಂಡಿದ್ದೆ. ಇದು ಅಷ್ಟೇ ಮೀಡಿಯಮು, ಬಟ್ ಇಷ್ಟು ಅಗಲ ಇದೆ ಗೊತ್ತಾ ಇದು. ಬಟ್ ಅಗಲ ಇದ್ರೇ ಒಳ್ಳೇದು. ನಾವು ಹಿಂಗೆ ಇದಕ್ಕೆ ಇಟ್ಕೊಡ್ತಾರೆ ಈ ಥರ ಕಟ್ಕೊಳ್ಳೋಕ್ಕೆ ಸೊಂಟಕ್ಕೆ. ಸೊ ಇದನ್ನು ಕಟ್ಕೊಳ್ಳೋ ಕಾರಣ ಏನಷ್ಟೊಂದು ಲೂಸ್ ಅನ್ಸಲ್ಲ. ಇದು ಕೈ, ಇದು ನನಗೆ ತುಂಬ ಇಷ್ಟ ಆಯಿತು, ಈ ಥರ ಕೈ ಕಟ್ಕೊಳ್ಳೋದು. ಇದು ಅಷ್ಟೇ ಫ್ರಾಕ್ ಟೈಪಲ್ಲಿ ಹಿಂಗೆ ಎಲ್ಲರೂ ಹೋದಾಗ ಹಾಕೋಬೋದು, ಮಕ್ಕಳು ಸೈಜ್ಗೂ ಸಿಗುತ್ತೆ. ಬಟ್ ನನಗೆ ಹಾಕೊಂಡು ಹೋಗೋ ಸಂದರ್ಭ ಎಲ್ಲೂ ಬಂದಿಲ್ಲ, ಅದರಿಂದ ನಾನು ಇದನ್ನು ಹಾಕೊಂಡು ಹೋಗಿಲ್ಲ. ಬಟ್ ಹಾಕೋಬೇಕು. ಇದು ಅಷ್ಟೇ ಸೇಮ್ ಕ್ರೇಪ್ ಕ್ಲಾತು, ಅವಾಗಲೇ ನೋಡ್ಸೋದಲ್ಲ ಡ್ರೆಸ್ಸು, ಆ ಥರ ಕ್ರೇಪ್ ಕ್ಲಾತು. ಇದು ಅಷ್ಟೇ 200 ಬಿಲೋ ಇಲ್ಲ 200 ಅಷ್ಟೇ, ಫ್ರಾಕ್ ಥರ. ಇದು ಶಿಂಕ್ ಆಗಲ್ಲ, ನೀವೇನು ಸೈಜ್ ಇದೆ ಅದೇ ಸೈಜ್ ತೊಗೋಬೋದು. ನನ್ನ ಫೇವ್ರೇಟ್ ಅದು ಗೊತ್ತಾ, ಇದೊಂದು. ಅದಾದಮೇಲೆ ಅದು ಬ್ಲೂ ವಿತ್ ಸ್ಕೈ ಬ್ಲೂ ಕಲರ್ ಗೌನ್ ಆಗ್ಬೋದು. ಮತ್ತು ಇನ್ನೊಂದು ಯಾವ್ದು ನೋಡಿಸ್ತೆ, ಇನ್ನೊಂದು. ಇವೆಲ್ಲ ತುಂಬ ಫೇವ್ರೇಟ್ ಇದೆ ನನಗೆ. ಕ್ಲಾತ್ ಸಖತ್ತಾಗಿದೆ. ಇದು ವಿ ನೆಕ್ಕು. ಆ್ಯಕ್ಚುಲಿ ಇದ್ರ ಸ್ಟೋರಿ ಹೇಳ್ತೀನಿ. ಒಬ್ಬರು ಯೂಟ್ಯೂಬರು, ನಿಮ್ಗೆ ಏನಾರ ಗೊತ್ತಾದರೆ ಪ್ಲೀಸ್ ಹೇಳಿ ಯಾವ ಯೂಟ್ಯೂಬರ್ ಹಾಕ್ಕೊಂಡಿದ್ರು ಅಂತ. ಈ ಯೂಟ್ಯೂಬರ್ ಇದನ್ನು ಆಲ್ಮೋಸ್ಟ್ 6 ಇಯರ್ಸ್ ಬ್ಯಾಕೇನೆ ಇದನ್ನು ತೊಗೊಂಡು ಅವ್ರ ಬರ್ಡೇಲೋ ಆ್ಯನಿವರ್ಸರಿಲೋ ಇದನ್ನು ಹಾಕ್ಕೊಂಡಿದ್ರು. ನೋಡಿ ಹಿಂಗೆ ಓಪನ್ ಇರುತ್ತೆ ಇಲ್ಲಿ ಸ್ಲೀವ್ಸ್ ಹತ್ರ. ಬರ್ಡೇಗೂ ಆ್ಯನಿವರ್ಸರಿಗೂ ಹಾಕ್ಕೊಂಡಿದ್ರು, ತುಂಬ ಚೆನ್ನಾಗಿತ್ತು. ಆವಾಗ ನಾನು ಅವ್ರ ವೀಡಿಯೋನ ನೋಡ್ತಿದ್ದೆ, ಇನ್ನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿರಲಿಲ್ಲ. ಸರಿ ಇದನ್ನು ತೊಗೋಬೇಕಂತ ತುಂಬ ಇಷ್ಟ ಆಗಿ ಹೋಗಿ ಚೆಕ್ ಮಾಡಿದ್ರೆ ಔಟ್ ಆಫ್ ಸ್ಟಾಕ್ ಹೋಗಿತ್ತು. ಸುಮಾರು ತಿಂಗಳು ವರ್ಷ ಎಲ್ಲ ನಾನು ಚೆಕ್ ಮಾಡಿದೆ, ಔಟ್ ಆಫ್ ಸ್ಟಾಕೇ ಇತ್ತು. ಬಟ್ ಆಮೇಲೆ ಒಂದ್ಸಲ ಚೆಕ್ ಮಾಡಿದಾಗ ಇದು ಸ್ಟಾಕ್ ಬಂತು. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇದು ಫ್ರಂಟಲ್ಲೂ ವಿ ಇದೆ, ಬ್ಯಾಕಲ್ಲೂ ವಿ ನೆಕ್ ಇದೆ. ಬ್ಯಾಕಲ್ಲಿ ಸ್ವಲ್ಪ ಜಾಸ್ತಿನೇ ಇದೆ, ಫ್ರಂಟಲ್ಲಿ ಸ್ವಲ್ಪ ಕಡಿಮೆ ಇದೆ ಅಂತ ಹೇಳ್ಬೋದು. ಇದು ಸಖತ್ತಾಗಿರೋದಂದ್ರೆ ಈ ಥರ ಕೋಲ್ಡ್ ಸ್ಲೀವ್ ಅಂತಾರಲ್ಲ, ಇದು ತುಂಬ ಚೆನ್ನಾಗಿದೆ. ಮತ್ತು ಇದೊಂಥರ ಹಿಂಗೆ ಡಿಫ್ರೆಂಟ್ ಆಗಿದೆ, ಇಷ್ಟು ಸಖತ್ತಾಗಿದೆ ಕ್ಲಾತ್. ಅಂದರೆ ಇದನ್ನು ಹಾಕೊಂಡು ಬೇಕಾದ್ರೆ ನೈಟ್ ಮಲ್ಕೊಳ್ಬೋದು, ಏನೂ ಅನ್ಸಲ್ಲ. ಎಷ್ಟು ದೂರ ಬೇಕಾದ್ರೆ ಟ್ರಾವೆಲ್ ಮಾಡ್ಬೋದು, ಅಷ್ಟು ಚೆನ್ನಾಗಿದೆ ಈ ಡ್ರೆಸ್ಸು. ಫುಲ್ಲು ಲಾಂಗ್ ಡ್ರೆಸ್ಸು. ಇದಕ್ಕೆ ಬ್ಲ್ಯಾಕ್ ಕಲರ್ ಹೀಲ್ಸು ಈ ಥರ ಹಾಕೊಂಡ್ಬಿಟ್ರೆ ಸಖತ್ತಾಗಿರುತ್ತೆ. ನಾನು ನಮ್ಮ ಆ್ಯನಿವರ್ಸರಿಲಿ ಹಾಕ್ಕೊಂಡಿದ್ದೆ. ಇದು ಫೋಟೋ ಬೇಕಾದ್ರೆ ನಿಮಗೆ ಅದನ್ನು ಹಾಕ್ತೀನಿ ನೋಡಿ. ಹಿಂಗೆ ಹಾಕ್ಕೊಂತಿದ್ದಂಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಗೊತ್ತಾ. ಇದು ಕೂಡ ಅಷ್ಟೇ ಫ್ಲೋರ್ ಲೆಂತು. ಆ ಕಡೆ ಈ ಕಡೆ ಫ್ಲೋರ್ ಲೆಂತ್ ಬರುತ್ತೆ, ಸೆಂಟ್ರಲ್ ನನ್ನ ಕಾಲು ಕಾಣಿಸುತ್ತೆ ಒಂಥರ. ಅದು ಈ ಶೇಪಲ್ಲಿದೆ ಒಂಥರ. ಲೈನಿಂಗ್ ಬಂದ್ಬಿಟ್ಟು ಆಲ್ಮೋಸ್ಟ್ ನಮ್ಮ ನೀವರೆಗೂ ಕೆಳಗಡೆ ಬರುತ್ತೆ. ಇದಕ್ಕೇನು ಸುಮ್ಮನೆ ಶಾರ್ಟ್ಸ್ ಥರ ಹಾಕೊಂಡ್ರೆ ಸಾಕು. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಫೋಟೋಗಂತೂ ಇದು ಸಕ್ಕತ್ತಾಗಿ ಕಾಣಿಸುತ್ತೆ. ನಮ್ಗೆ ತುಂಬ ಇಷ್ಟ ಆಯ್ತು ಈ ಡ್ರೆಸ್ಸು. ಸೊ ಇದು ಕೂಡ 5 ಸ್ಟಾರ್.
ನೆಕ್ಸ್ಟ್ ಇದು ಈಗ ರೀಸೆಂಟಾಗಿ ನಮ್ಮ ಹಸ್ಬೆಂಡ್ ಬರ್ಡೇಗೆ ಹಾಕೊಂಡಿದ್ದೆ. ಇದು ಕೂಡ ಇವಾಗ ಒಂದೊಂದೆಲ್ಲ ನಾನು ಮೀಶೋ ನೋಡಲ್ಲ, ಮೀಶೋಲ್ಲಿ ತೊಗೊಂಡಿರೋರು ಇನ್ಸ್ಟಾಗ್ರಾಮಲ್ಲಿ ಹಾಕ್ತಾರೆ, ಅದನ್ನ ನೋಡ್ಬಿಟ್ಟು ಅದನ್ನು ತೊಗೋತೀನಿ. ಇದು ಕಾಟನ್ ಮೆಟೀರಿಯಲ್, ಇದು ಏನು ಶಿಂಕ್ ಆಗಿಲ್ಲ, ಮತ್ತು ಐರನ್ ಕೂಡ ಮಾಡೋಂಗೆ ಇರಲ್ಲ. ಇಲ್ಲಿ ನೋಡಿ ಹಿಂಗೆ ಲೇಸ್ ಬರುತ್ತೆ, ಇದು ಸಿಮೆಂಟ್ ಕಲರ್ ಲೇಸು. ನಾನು ಮೀಡಿಯಮ್ ತೊಗೊಂಡಿದ್ದೀನಿ. ಮೀಡಿಯಮ್ ತೊಗೊಂಡು ಆಲ್ಟ್ರೇಷನ್ ಮಾಡಿಲ್ಲ ನಾನು, ಸ್ಲೀವ್ಲೆಸ್ ಬರುತ್ತೆ ನೋಡಿ. ಇದು ಕುರ್ತಾ ಟಾಪು, ಇವಾಗ ಟ್ರೆಂಡು ಪಿಂಕು ಮತ್ತು ಬ್ಲೂ ಮಿಕ್ಸ್, ವೈಟ್ ಬ್ಲೂ ಒಂದು, ಪಿಂಕ್ ವೈಟ್ ಇನ್ನೊಂದು ಥರ ಇರುತ್ತೆ. ನಾನು ವೈಟ್ ಬ್ಲೂ ತೊಗೊಂಡೆ. ಮಾಮೂಲಿ ಇದು ಕುರ್ತಾ ಹಿಂಗೆ ಸ್ಲೀವ್ಲೆಸ್ ಬಂದು ಹಿಂದ್ಗಡೆ ಫುಲ್ಲು ಕ್ಲೋಸ್ ನೆಕ್ ಬರುತ್ತೆ. ಇದು ಪ್ಯಾಂಟು, ಇದು ಪ್ಯಾಂಟು ಸೇಮ್ ಟು ಸೇಮ್ ಕಲರ್ ಬರುತ್ತೆ. ಇದಕ್ಕೂ ಕೂಡ ಕಾಲತ್ರ ಲೇಸ್ ಬರುತ್ತೆ. ಇದು ಸಿಕ್ಕಾಪಟ್ಟೆ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು, ಹಾಕೊಂಡಿದ್ದೆ ನಾನು. ಇವಾಗ ಇದಕ್ಕೆ ದುಪ್ಪಟ ಸೆಟ್ ಕೂಡ ಬರ್ತಾ ಇದೆ. ಇದಕ್ಕೇನು ದುಪ್ಪಟನೇ ಅವಶ್ಯಕತೆ ಇಲ್ಲ, ಅಷ್ಟು ಚೆನ್ನಾಗಿದೆ. ಇದು ಕೂಡ ವೀನೆಕ್ ಬರುತ್ತೆ ಸೆಂಟ್ರಲ್ಲಿ, ಇದು ಕೂಡ ತುಂಬ ಚೆನ್ನಾಗಿದೆ. ಇದು ಅಷ್ಟೇ ಸೇಮ್ ಸೈಜ್ ತಗೊಳ್ಳಿ. ನೆಕ್ಸ್ಟು ಈ ಡ್ರೆಸ್ಸು, ಇವಾಗ ಇದು ರೀಸೆಂಟಾಗೆ ಈಗ ಒಂದು 3-4 ವ್ಲಾಗ್ ಹಿಂದೆ ನಾನು ನಮ್ಮ ಮನೆ ಮೋಲ್ಡಿಂಗ್ ಆಯಿತು ಗೊತ್ತಾ, ಆವಾಗ ಇದನ್ನು ಹಾಕ್ಕೊಂಡಿದ್ದೆ. ತಲೆಗೆ ಹೆಲ್ಮೆಟ್ ಹಾಕ್ಕೊಂಡು ಈರುಳ್ಳಿ ಕಟ್ ಮಾಡ್ತಿದ್ದೆ ಗೊತ್ತಾ, ಆ ವ್ಲಾಗು. ಸೊ ಇದು ಎಷ್ಟು ಅಗಲ ಇದೆ ಗೊತ್ತಾ, ಸಿಕ್ಕಾಪಟ್ಟೆ ಅಗಲ ಇದೆ. ನಾನು ಇನ್ನೂ 2 ರೌಂಡ್ ಜಾಸ್ತಿ ಆದ್ರೂ ಇಲ್ಲ 3 ರೌಂಡ್ ಜಾಸ್ತಿ ಆದ್ರೂ ಆಗುತ್ತೆ, 3 ರೌಂಡ್ ಜಾಸ್ತಿ ಆದ್ರೂ ಆಗುತ್ತೆ, ಅಷ್ಟು ದೊಡ್ಡದಾಗಿದೆ. ಇದು ತುಂಬಾನೇ ದೊಡ್ಡದಾಗಿದೆ, ಬಟ್ ಅನ್ಸಲ್ಲ. ಇದಕ್ಕೆ ಬೆಲ್ಟ್ ಕೊಟ್ಟಿದ್ದಾರೆ, ಬೆಲ್ಟಲ್ಲಿ ಇಟ್ಬಿಟ್ಟಿದ್ದೀನಿ. ಸೊ ಇಷ್ಟು ಚಿಕ್ಕದಾಗಿ 1 ಇಂಚಲ್ಲಿ ಪ್ಲೀಸ್ ಬೆಲ್ಟ್ ಕೊಟ್ಟಿದ್ದಾರೆ. ಇದು ಅಷ್ಟೇ ಕ್ರೇಪ್ ಕ್ಲಾತ್, ಇದು ಶಿಂಕ್ ಆಗಲ್ಲ, ಮತ್ತೆ ಐರನ್ ಮಾಡೋ ಅವಶ್ಯಕತೆ ಇಲ್ಲ, ಬೇಗನೆ ಒಣಗೋಗುತ್ತೆ, ಕೊಳೆ ಆದ್ರೂ ತಡೆಯುತ್ತೆ. ದೂರ ಬರ ಅಲ್ಲಿ ಇಲ್ಲಿ ಹಳ್ಳಿ ಕಡೆ ದೇವಸ್ಥಾನಗಳಿಗೆ ಹೋದ್ರೆ ಕುತ್ಕೊಂಡ್ರೆ ಎಲ್ಲಿ ಗಲೀಜ್ ಆಗ್ಬಿಡುತ್ತೆ ಅನ್ಕೋತಿ ಗೊತ್ತಾ. ಇಂಥ ಡ್ರೆಸ್ ಹಾಕೊಂಡೋದ್ರೆ ನಿಮಗೆ ಬಟ್ಟೆನೇ ಗಲೀಜ್ ಆಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಸೊ ಇದು ತುಂಬ ಚೆನ್ನಾಗಿದೆ. ಸೊ ಇದೊಂಥರ, ಇದನ್ನ ಬೇಕಿದ್ರೆ ನೀವು ವೆಸ್ಟರ್ನ್ ವೇರ್ ಥರನೂ ವೇರ್ ಮಾಡ್ಬೋದು. ಬೆಲ್ಟ್ ಹಾಕೊಂಡ್ಬಿಟ್ಟು ಹೈ ಹೀಲ್ಸ್ ಹಾಕೊಂಡ್ರೆ ಒಂಥರ ಪಾರ್ಟಿಗಳಿಗೆ ವೆಸ್ಟರ್ನ್ ವೇರ್ ಥರನೂ ಇರುತ್ತೆ. ಬಟ್ ನಾನು ಇನ್ನೂ ಆ ಥರ ಹಾಕೊಂಡಿಲ್ಲ. ಇದನ್ನ ನಾನು ಲೆಗ್ಗಿನ್ಸ್ ಮೇಲೆ, ಅದು ಆ್ಯಂಕಲ್ ಲೆಗ್ಗಿನ್ಸ್ ಮೇಲೆ ವೇರ್ ಮಾಡಿದ್ದೀನಿ, ಟ್ರೆಡಿಷ್ನಲ್ ಕೂಡ ವೇರ್ ಮಾಡಿದ್ದೀನಿ. ಇದು ಕೂಡ ತುಂಬ ಚೆನ್ನಾಗಿದೆ. ಅದೆಲ್ಲ ಮೀಡಿಯಮೇ ನಾನು ತೊಗೊಂಡಿರೋದು. ನೆಕ್ಸ್ಟ್ ಈ ಡ್ರೆಸ್ ನಾನು ತೊಗೊಂಡು ಇದು 3 ವರ್ಷ ಆಯಿತು. ದುಪ್ಪಟ್ಟ ನೋಡಿ, ಬ್ಯಾಕ್ ಸೈಡ್ ಫುಲ್ ಪ್ಲೇನ್ ಬರುತ್ತೆ, ಫ್ರಂಟಲ್ಲಿ ಇಷ್ಟು ಗ್ರ್ಯಾಂಡಾಗಿ ಬರುತ್ತೆ. ಇದು ಕಾಟನ್ನು, ಫುಲ್ ಕಾಟನ್ನು. ಇದು ದುಪ್ಪಟ್ಟ ಬ್ಲ್ಯಾಕು, ಓಕೆನಾ. ನೆಕ್ಸ್ಟು ಇದು ಪ್ಯಾಂಟ್ ನೋಡಿಸ್ತೀನಿ. ಫುಲ್ ಹಿಂಗೆ ಪ್ಲೇನ್ ಬರುತ್ತೆ, ಕಾಲತ್ರ ಹಿಂಗೆ ಎಲಿಫೆಂಟ್ಸ್ ಬರುತ್ತೆ. ಇದು ಸಖತ್ತಾಗಿದೆ ಪ್ಯಾಂಟ್ ಕ್ವಾಲಿಟಿ ಕೂಡ. ನೆಕ್ಸ್ಟ್ ಟಾಪ್ ನೋಡಿಸ್ತೀನಿ. ಇದನ್ನ ಬರೀ ಟಾಪ್ ಪ್ಯಾಂಟ್ ಹಾಕೊಂಡ್ರೆ ಒಂಚೂರು ಚೆನ್ನಾಗಿ ಕಾಣಲ್ಲ. ಇದಕ್ಕೆ ನೀವು ದುಪ್ಪಟ್ಟ ಹಾಕೊಂಡ್ರೆ ಸಖತ್ ಕಾಣೋದು. ಇದು ಬೇರೆ ಬೇರೆ ಕಲರ್ಸ್ ಇದೆ. ನಿಮ್ಗೆ ಬ್ಲ್ಯಾಕ್ ಇಷ್ಟ ಇಲ್ಲ ಅಂದ್ರೆ ಪ್ಲೀಸ್ ಬ್ಲ್ಯಾಕ್ ತಗೋಬೇಡಿ, ಯಾಕಂದ್ರೆ ಬ್ಲ್ಯಾಕ್ ತಗೊಂಡ್ರೆ ತುಂಬಾ ಫಂಕ್ಷನ್ಸ್ಗೆಲ್ಲ ಹಾಕೊಂಡು ಹೋಗೋಕ್ಕಾಗಲ್ಲ. ಬಟ್ ಇದು ಗೋಲ್ಡ್ ವಿತ್ ಬ್ಲ್ಯಾಕ್ ಚೆನ್ನಾಗಿತ್ತು ಅಂದ್ರೆ ನಾನು ಬ್ಲ್ಯಾಕ್ ತಗೊಂಡೆ. ಇದು ಕೈ ಹತ್ರ ಹಿಂಗೆ ಬರುತ್ತೆ, ಎಲಿಫೆಂಟ್ ಡಿಸೈನು, ಪ್ರಿಂಟೆಡ್. ಇದು ತುಂಬ ಬ್ರಷ್ ಮಾಡಬೇಡಿ, ನಾನು 2 ಸಲ ಯೂಸ್ ಮಾಡಿದ್ದೀನಿ, ನನಗೇನು ಥರ ಆಗಿಲ್ಲ ನೋಡಿ. ಹೀಗೆ ಇಷ್ಟೇ ಬರೋ ಡಿಸೈನು, ಇನ್ನು ಇಲ್ಲೇನು ಬರಲ್ಲ, ಫುಲ್ ಪ್ಲೇನ್ ಇರುತ್ತೆ. ಇದಕ್ಕೆ ಪ್ಯಾಂಟ್ ಹಾಕೊಂಡು ದುಪ್ಪಟ್ಟ ಹಾಕೊಂಡ್ಬಿಟ್ಟು ನೀವು ಗೋಲ್ಡ್ ಇಯರಿಂಗ್ ಇಲ್ಲ ಗೋಲ್ಡ್ ಒಂದು ವಾಚು ಈ ಥರ ಹಾಕೊಂಡ್ಬಿಟ್ರೆ ಸಖತ್ತಾಗಿರುತ್ತೆ. ಇದು ತುಂಬ ಚೆನ್ನಾಗಿದೆ. ಇದು ಕಾಟನ್ನು, ಸೈಜ್ ಮೆನ್ಷನ್ ಆಗಿಲ್ವಲ್ಲ. ಮೀಡಿಯಮ್ ತೊಗೊಂಡಿದ್ದೀನಿ. ಇದು ಆಲ್ಟ್ರೇಷನ್ ಮಾಡಿದ್ದೀನ. ಮೀಡಿಯಮ್ ತೊಗೊಂಡು ಸ್ವಲ್ಪ ಜಾಸ್ತಿನೇ 1 ಇಂಚ್ ಮೇಲೆ ಆಲ್ಟ್ರೇಷನ್ ಮಾಡಿದ್ದೀನಿ. ಬಟ್ ಇರಲಿ ಪರವಾಗಿಲ್ಲ, ನಾನು ಯಾವಾಗಲೂ ಒಂದು ಸೈಜ್ ಎಕ್ಸ್ಟ್ರಾ ತೊಗೊಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾನು ಸೇಮ್ ಸೈಜ್ ತೊಗೊಂಡು ಒಳ್ಳೊಳ್ಳೆ 2 ಡ್ರೆಸ್ ಹಾಳು ಮಾಡ್ಕೊಂಡಿದ್ದೀನಿ, ಅದು ಕೂಡ ನೋಡಿಸ್ತೀನಿ. ಸೊ ನೋಡಿ, ಎಷ್ಟೊಂದು ಮೀಶೋ ಡ್ರೆಸ್ಸಸ್ ತೊಗೊಂಡಿದ್ದೀನಿ ನಾನು, ಸಿಕ್ಕಾಬಟ್ಟೆ. ಇದು ಅಷ್ಟೇ, ಒಂದೇ ಸಲ ಹಾಕಿದ್ದು ಮತ್ತೆ ಹಾಕೋಕ್ಕಾಗಿಲ್ಲ. ಇವಳು ಎಲ್ಲ ಬಟ್ಟೆ ತಂದು ಇಲ್ಲಿ ಗುಡ್ಡೆ ಹಾಕ್ತಿದ್ದಾಳೆ, ಅದಕ್ಕೆ ಟ್ರೈ ಪುಡಿಂಗ್ ಅಲ್ಲಾಡ್ತಿದೆ. ಇದರ ಇದು ಮೀಡಿಯಮು ಕ್ರೇಪ್ ಕ್ಲಾತು, ತುಂಬ ಚೆನ್ನಾಗಿ ಕಾಣಿಸುತ್ತೆ ನನಗಂತೂ ಫೋಟೋಗೆ. ಇಲ್ಲಿ ಕೆಳಗಡೆ ನೋಡಿ ಹಿಂಗೆ ಫ್ರೀ ಬರುತ್ತೆ. ಇದನ್ನು ವೆಸ್ಟರ್ನ್ ವೇರೇ ಇದು. ಇದನ್ನ ಅಪ್ಪ ಅಮ್ಮನ 26th ಆ್ಯನಿವರ್ಸರಿಗೇನೋ ಹಾಕ್ಕೊಂಡಿದೆ ಅನಿಸುತ್ತೆ. ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದನ್ನು ಹಾಕ್ಕೊಂಡು ನಾನು ಕ್ರೀಮ್ ಕಲರ್ ಇಲ್ಲ ನೀವು ವೈಟ್ ಕಲರ್ ಹೀಲ್ಸ್ ಈ ಥರ ಎಲ್ಲ ಹಾಕೋಬೋದು, ಸೇಮ್ ಕಲರ್ ಬೇಡ, ಚೆನ್ನಾಗಿ ಕಾಣಿಸುತ್ತೆ ಇದು ಫೋಟೋಗೆಲ್ಲ. ಸೊ ಇದು ಕೂಡ ಚೆನ್ನಾಗಿದೆ. ನೆಕ್ಸ್ಟ್ ಇನ್ನು 2 ಡ್ರೆಸ್ ನೋಡಿಸ್ತೀನಿ. ನಾನು ಮೇಲ್ಗಡೆ ಇಟ್ಬಿಟ್ಟಿದ್ದೀನಿ, ಇನ್ನು ನನಗೆ ಅದನ್ನು ಹಾಕೊಳಕ್ಕಾಗಲ್ಲ ಅಂದ್ಬಿಟ್ಟು. ಸೊ ನೋಡಿಸ್ತೀನಿ.
ಇವಾಗ 2 ಡ್ರೆಸ್ ಎತ್ತಿಕ್ಕಿದ್ದೀನಿ ಅನ್ಕೊಂಡೆ, ನೋಡ್ರಿ ಇನ್ನೊಂದು ಡ್ರೆಸ್ ಸಿಕ್ಬಿಡ್ತು. ಅದ್ರ ಬಗ್ಗೆ ನೋಡಿಸ್ಬಿಡ್ತೀನಿ. ಇದು ನಮ್ಮ ಅತ್ತೆ ಮಗಳ ಎಂಗೇಜ್ಮೆಂಟ್ಗೆ ಹಾಕೊಂಡಿದ್ದೆ. ಈಗ ಒಂದು 3 ವರ್ಷ ಹಿಂದೆ ಯುಗಾದಿ ಹಬ್ಬಕ್ಕೆ ಹಾಕೊಂಡಿದ್ದೆ. 2 ಸಲ ವೇರ್ ಮಾಡಿದ್ದೀನಿ. ಇದು ತುಂಬ ಚೆನ್ನಾಗಿದೆ ನೋಡಿ. ಇದು ನಂಗೆ ಏನು ಕ್ಲಾತ್ ಅಂತ ಗೊತ್ತಾಗ್ತಿಲ್ಲ. ಒಂಚೂರು ಲೈಟಾಗಿ ಐರನ್ ಮಾಡ್ಕೋಬೇಕು. ಬಟ್ ಇದು ಫುಲ್ಲು ಕಾಲು ಮುಚ್ಕೊಳ್ಳುತ್ತೆ. ಸ್ಲೀವ್ ನೋಡಿ ಈ ಥರ ಬಂದಿದೆ, ಹಿಂಗೆ ಫ್ರೀ ಥರ ಕೊಟ್ಟಿದ್ದಾರೆ. ಈ ಕಡೆನೂ ಹಾಗೆ ಇದೆ. ಹಿಂದೆಗಡೆ ನೆಕ್ಗೆ ಟ್ಯಾಕ್ ಇಟ್ಕೊಳ್ಳೋಕೆ ಅಂತ ಕೊಟ್ಟಿದ್ದಾರೆ ಬ್ಯಾಕ್ ಸೈಡಲ್ಲಿ. ಹಿಂಗೆ ಬ್ಯಾಕ್ ಸೈಡ್ ಬರುತ್ತೆ. ಫ್ರಂಟಲ್ಲಿ ಈ ಥರ ಇದೆ, ಇಲ್ಲಿ ವೈಟ್ ಕಲರ್ ಇದು ಕೊಟ್ಟಿದ್ದಾರೆ. ಫುಲ್ ಲಾಂಗ್ ಇದೆ. ಇದಂತೂ ಸಿಕ್ಕಾಪಟ್ಟೆ ಆಗಲ ಇದೆ ನೋಡಿ ಕಾಲ ಹತ್ರ. ಹಿಂಗಿದೆ, ತುಂಬ ಉದ್ದ ಇದೆ. ಈ ಥರ ಇದೆ ಇದು ಡ್ರೆಸ್ಸು. ಡ್ರೆಸ್ ಅಲ್ಲ, ಇದು ಲಾಂಗ್ ಗೌನ್ ಥರ ಟ್ರೆಡಿಷ್ನಲ್ ಆಗಿ ತುಂಬ ಚೆನ್ನಾಗಿರುತ್ತೆ. ಒಂಥರ ಈಸಿಯಾಗಿ ಮೇಂಟೈನ್ ಮಾಡ್ಬೋದು. ಹಿಂಗೆ ಎತ್ಕೊಳ್ಬೇಕು ಮತ್ತು ಜಾಸ್ತಿ ಜಾಗ ಇಡಿಸುತ್ತೆ ಈ ಥರ ಎಲ್ಲ ಏನೂ ಇಲ್ಲ. ಇದು ಕೂಡ ತುಂಬ ಚೆನ್ನಾಗಿದೆ. ಇದು ಎತ್ತಿಟ್ಬಿಟ್ಟಿದ್ದೆ, 2 ಸಲ ಹಾಕೊಂಡಿದ್ದೀನಲ್ಲ, ಸದ್ಯಕ್ಕೆ ಹಾಕೊಳ್ಳೋದು ಬೇಡ, ಇನ್ನೊಂದು 3 ವರ್ಷ ಅಂತ ಸಿಕ್ತು. ಸೊ ಈ ಡ್ರೆಸ್ ಬಗ್ಗೆ ಹೇಳೋದಿದ್ರೆ, ನೀವು ಮೊನ್ನೆ ಹುಡುಗನ ಮನೆಗೆ ಹೋಗಿದ್ವಿ ಗೊತ್ತಾ, ಅವತ್ತು ಹಾಕೊಂಡಿದ್ದು. ಕಲರ್ ಸಖತ್ತಾಗಿದೆ, ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿದೆ. ನಾನು ಇದನ್ನು ಮೀಡಿಯಮಾಗಿ ತೊಗೊಂಡಿದ್ದೆ, ಏನೋ ಗೊತ್ತಿಲ್ಲ ನೋಡಿ. ಹಿಂಗೆ ಮೀಡಿಯಮ್ ಇದೆಲ್ಲ ಹಿಂಗೆ ರೆಡ್ ಕಲರ್ ಎಂಬ್ರಾಯ್ಡ್ರಿ ಮಾಡಿ ಗ್ಲಾಸ್ ವರ್ಕ್ ಹಾಕಿದ್ದಾರೆ. ಇದು ಕೂಡ 3/4 ಸ್ಲೀವ್ಸು. ಇದು ಐರನ್ ಮಾಡಿನೇ ಹಾಕೋಬೇಕಿಲ್ಲ ಅಂದ್ರೆ ಒಂಥರ ಇರುತ್ತೆ. ಇದು ಪ್ಯಾಂಟೇ ಒಂಥರ ಡಿಫ್ರೆಂಟ್, ಶಹರ ಸೆಟ್ ಅಂತಾರೆ ಗೊತ್ತಾ, ಟ್ರೆಂಡ್ ಬಂದಿದ್ದಾವಾಗ ನೋಡಿ. ಇಷ್ಟಾಗಲ್ಲ ಇದೆ ಒಂದೊಂದು ಪ್ಯಾಂಟು. ಇದು ಶಹರ ಸೆಟ್ಟು, ನೀವು ಬ್ಲಾಗಲ್ಲಿ ಡ್ರೆಸ್ ನೋಡಿರ್ತೀರ ನೋಡಿ. ಪ್ಯಾಂಟ್ ಏನು ಒಂದು ಮಾತು ಹೇಳೋಂಗಿಲ್ಲ, ಚೆನ್ನಾಗಿದೆ. ಇದು ದುಪ್ಪಟ್ಟದ ನಂತರ ರೆಡ್ ದುಪ್ಪಟ್ಟನೇ ವೇರ್ ಮಾಡ್ಕೊಂಡಿದ್ದೆ. ಏನಾದ್ರೆ ಮೀಡಿಯಮ್ ತೊಗೊಂಡೆ, ಅವಾಗ ಕರೆಕ್ಟಾಗಿ ಅವಾಗ ಆಲ್ಟ್ರೇಷನ್ ಮಾಡ್ಕೊಂಡಿದ್ದೆ, ಕರೆಕ್ಟಾಗಿ ಆಗಿತ್ತು. ಬಟ್ ಇವಾಗ ಹಾಕೊಳ್ಳೋಷ್ಟರಲ್ಲಿ ನನಗೆ ಟೈಟ್ ಆಯಿತು. ಸೊ ನಾನು ಬಿಚ್ಚಿದೆ, ಎಲ್ಲ ಕರೆಕ್ಟಾಗಿದೆ. ಇದ್ರಲ್ಲಿ ಒಂದೇನು ಪ್ರಾಬ್ಲಮ್ ನಾನು ಹೇಳ್ತೀನಿ, ನೀವು ಅರ್ಥ ಮಾಡ್ಕೊಳ್ಳಿ. ಡ್ರೆಸ್ ಬಗ್ಗೆ ಗೊತ್ತಿರೋರು ನೋಡಿ, ಇಲ್ಲಿ ಸೈಡ್ ಕಟ್ ಇರುತ್ತೆ ಗೊತ್ತಾ. ಈ ಸೈಡ್ ಕಟ್ ಬಂದು ನಮಗೆ ಹೊಟ್ಟೆಯಿಂದ ಸ್ವಲ್ಪ ಮೇಲ್ಗಡೆ ಬರಬೇಕು, ಇಲ್ಲಿರ್ಬೇಕು ಸೈಡ್ ಕಟ್ಟು. ಇದಕ್ಕೆ ಏನಾಗಿದೆ, ಸೈಡ್ ಕಟ್ಟು ಇಲ್ಲಿಗೆ ಬಂದಿದೆ. ಇಲ್ಲಿಗೆ ಬಂದಾಗ ಡ್ರೆಸ್ ಟೈಟ್ ಆಗಿದ್ದಾಗ ಹೊಟ್ಟೆ ಒಂಥರ ಹಿಂಗೆ ಕಾಣಿಸ್ತಾ ಇದೆ. ನೀವು ಏನು ಮಾಡೋಕ್ಕಾಗಲ್ಲ, ನೀವು ದೊಡ್ಡದಾಗೆ ಇದ್ರೂ ಆಗಲ್ಲ. ಅವ್ರು ಸೈಡ್ ಕಟ್ ಇಲ್ಲಿ ಕೊಟ್ಬಿಟ್ಟಿದ್ದಾರೆ, ಆಲ್ಟ್ರೇಷನ್ ಮಾಡ್ಬಿಟ್ಟಿದ್ದಾರೆ. ಅದಕ್ಕೆ ನಾನು ಯೂಸ್ ಮಾಡ್ಕೊಳಕ್ಕಾಗಲ್ಲ. ಸೊ ಹಂಗೆ ಮಾಡಿಬಿಟ್ಟಿದ್ದಾರೆ ಇದಕ್ಕೆ ಸೈಡ್ ಕಟ್. ನಂಗೆ ಅದಕ್ಕೆ ತುಂಬ ಬೇಜಾರಾಗೋಯ್ತು. ಬೇರೆ ಕಡೆ ಎಲ್ಲ ಆಗ್ತಾ ಇದೆ ನನಗೆ. ಸೈಡ್ ಕಟ್ಟು ಈ ಪೋರ್ಷನಲ್ಲಿ ಹೊಟ್ಟೆ ಬರುತ್ತೆ, ಈ ಜಾಗದಲ್ಲಿ ಒಂಥರ ಟೈಟಾಗಿ ಹಿಡ್ಕೋತಾ ಇದೆ. ಅದು ಬಿಟ್ಟರೆ ಇನ್ನೇನಿಲ್ಲ, ಇದು ತುಂಬ ಚೆನ್ನಾಗಿತ್ತು. ಈಗ ಇನ್ನು ಹಾಕ್ಕೊಳಕ್ಕಾಗಲ್ಲ, ಸೊ ಅದಕ್ಕೆ ಎತ್ತಿಟ್ಬಿಡ್ತಾ ಇದ್ದೀನಿ ಇದನ್ನು. ಇದು ಅದೊಂದಕ್ಕೋಸ್ಕರ ಇದನ್ನು ನಾನು ನೋಡಿ ಅದೊಂದು ಯೋಚನೆ ಮಾಡಿ, ನೀವು ಸೈಡ್ ಕಟ್ ಹೇಗೆ ಏನು ಅಂತ ನೋಡ್ಕೊಂಡು ತೊಗೋಬೋದು. 2 ಸಲ ಹಾಕ್ಕೊಂಡಿದ್ದೀನಿ ಅಷ್ಟೇ ಇದನ್ನು. ಈ ನೀ ಡ್ರೆಸ್ ಅಂತೂ ತುಂಬಾ ಇಷ್ಟಪಟ್ಟು ತೊಗೊಂಡಿದ್ದೆ. ಇದು ಕಡಿಮೆನೇ 300 ಸಮಥಿಂಗು. ಇದು ಹಂಗೆ ಆಯಿತು ಕತೆ. ನಾನೇನು ಮಾಡಿಬಿಟ್ಟೆ, ಇದು ಕರೆಕ್ಟ್ ಮೀಡಿಯಮ್ ತೊಗೊಂಡಿದ್ದೀನಿ. ಯಾಕೋಯ್ತು ಇದು ಅಷ್ಟು, ನಾನು ಮೀಡಿಯಮ್ ತೊಗೊಂಡಿದ್ದೀನಿ. ಒಂದೊಂದು ಥರ ಬರುತ್ತೆ. ಮೀಡಿಯಮ್ ತೊಗೊಂಡೆ, ಸರಿನಾ. ಇದು ನಂಗೆ ತುಂಬ ಇಷ್ಟ ಆಗಿದ್ದು. ಹಿಂಗೆ ಕೈಗೆ ಹಿಂಗೆ ಕಟ್ಕೊಳ್ಳೋದು. ಇದು ನಾನು ಫುಲ್ ಲಾಂಗ್ ಫೋಟೋ ಇಲ್ಲ, ಬಟ್ ವಿಡಿಯೋ ಇದೆ ಈ ಥರ ಕಟ್ಕೊಳ್ಳೋದು. ಇದು ಸ್ಕೈ ಬ್ಲೂ ಕಲರ್ ಮತ್ತು ವೈಟ್ ಕಲರ್ ಮಿಕ್ಸು. ಹಿಂಗಿದೆ ಟಾಪ್ ನೋಡಿ. ಎಷ್ಟು ಅಗಲ ಹೋಗಿದೆ ಅಂದರೆ ನೋಡಿ, ಎಷ್ಟು ಗ್ಯಾಪ್ ಇದೆ ಇರೋ ನನ್ನ ಬಾಡಿಗೆ. ನೋಡಿ ನೋಡಿ ಎಷ್ಟು ಗ್ಯಾಪ್ ಇದೆ ಅಂತ. ಒಳಗಡೆ ಬಟ್ಟೆನೇ ಇಲ್ಲ. ನಾನು ತೊಗೊಂಡಾಗ ಮೀಡಿಯಮ್ ನನಗೆ ಕರೆಕ್ಟಾಗಿತ್ತು, ನಾನು ಆಲ್ಟ್ರೇಷನ್ ಮಾಡಿಲ್ಲ. ಬಟ್ ಇವಾಗ ಏನಾಗ್ತಾ ಇದೆ, ಇದನ್ನು ಹೊಲಿಗೆ ಬಿಚ್ಚಿದ್ರು ಕೂಡ ನೋಡಿ ಇಲ್ಲಿ ಹಿಂಗೆ ಆಗೋಗ್ತಿದೆ. ಇದು ಅಷ್ಟೇ ಹೊಟ್ಟೆ ಪೋಷಣಲ್ಲಿ ಕೆಳಗಡೆ ಬರ್ತಾ ಇದೆ. ನೋಡಿಸ್ತೀನಿ ನೋಡಿ. ಇದು ಈ ಗ್ಯಾಪ್ ಬಂದು ಇಲ್ಲಿಗೆ ಬರ್ತಾ ಇದೆ. ಇನ್ನು ಸ್ವಲ್ಪ ಮೇಲ್ಗಡೆ ಬರಬೇಕಿದ್ದು. ಇಲ್ಲಿ ಬಂದಾಗ ಫ್ರೀಯಾಗಿರುತ್ತೆ. ಅವ್ರು ಇಲ್ಲೂ ಕೊಟ್ಬಿಟ್ಟಿದ್ದಾರೆ, ಹೀಗೆ ಟೈಟಾಗಿ ಇಲ್ಲಿ ಕುತ್ಕೊಳ್ಳುತ್ತೆ. ಅದರಿಂದ ನನಗೆ ಇದು ಕೂಡ ನನಗೆ ಇಷ್ಟ ಆಗಿಲ್ಲ, ಆ ಡ್ರೆಸ್ಸು ಈ ಡ್ರೆಸ್ಸು. ಬಟ್ ಒಂದ್ಸಲಿ ಹಾಕ್ಕೊಂಡ್ರೆ ತುಂಬ ಖುಷಿ ಆಯಿತು. ಈಗ ನೋಡಿದ್ರೆ ಇಷ್ಟು ಚಿಕ್ಕದಾಗಿ ಆಗಿಬಿಟ್ಟಿದೆ, ಸಹನಂಗೆ ಆಗುತ್ತೆ ಅಷ್ಟೇ. ಇದು ಹಂಗಾಗುತ್ತೆ. ಅದು ಸ್ವಲ್ಪ ಒಂಥರ ಇದ್ರ ಥರ ಮಾಡಬೇಕು. ಪ್ಯಾಂಟ್ ಅನ್ನೋ ಒಂದು ಮಾತು ಹೇಳೋಂಗಿಲ್ಲ. ಇದನ್ನು ಬೇರೆದ್ರ ಮೇಲೆ ಯೂಸ್ ಮಾಡ್ಬೋದು. ಒಂಥರ ಸಿಗರೆಟ್ ಪ್ಯಾಂಟ್ ಥರ ಇದೆ, ವೈಟ್ ಪ್ಯಾಂಟು. ಸೊ ಇಷ್ಟೇ. ಸುಮಾರು ಏನಿಲ್ಲ, ಇಲ್ಲೊಂದು 12 ಇದೆ. ಇನ್ನೊಂದಿದೆ ತುಂಬ ಚೆನ್ನಾಗಿ. ಇನ್ನೂ ಒಂದಿದೆ ಡ್ರೆಸ್ಸು. ಅದನ್ನ ನನಗೆ ಸಿಗ್ತಾ ಇಲ್ಲ, ಹುಡುಕ್ತಾ ಇದ್ದೀನಿ, ಸಿಗ್ತಾಯಿಲ್ಲ. ಅದು ಕೂಡ 5 ಕೊಡ್ತೀನಿ ನಾನು. ಸಕ್ಕತ್ತಾಗಿದೆ ಆ ಡ್ರೆಸ್ ಕೂಡ. ಅದನ್ನು ನಾನು ಹುಡುಕ್ತಾ ಇದ್ದೀನಿ, ಸಿಗ್ತಿಲ್ಲ. ನಮ್ಮ ಹಸ್ಬೆಂಡ್ ಬರ್ಡೇ, ಲಾಸ್ಟ್ ಇಯರ್ ಬರ್ಡೇಗೆ ಹಾಕ್ಕೊಂಡಿದ್ದೆ. ಅದು ಕೂಡ ಫೋಟೋ ಹಾಕ್ತೀನಿ ನೋಡಿ. ಬೇಕಂದ್ರೆ ನಾನು ಫೋಟೋ ಒಂದು ಹಾಕ್ತೀನಿ. ನಿಮ್ಗೆ ಅದು ಇಷ್ಟ ಆಯಿತು ಅಂತಂದರೆ ನಾನು ಅದ್ರದ್ದು ಬೇಕಾದ್ರೆ ನಾನು ಪ್ರೈಸು ಪ್ಲಸ್ ಫೋಟೋನ ನಿಮಗೆ ಕಳಿಸ್ತೀನಿ. ಸೊ ಇಷ್ಟಿತ್ತು ನನ್ನ ಮೀಶೋ ಡ್ರೆಸ್ಸಸ್ಸು. ಇದರಲ್ಲಿ ಎಲ್ಲಾನು ನಾನು ನೆಗೆಟಿವ್ ಅಂತ ಹೇಳೋಕ್ಕಾಗಲ್ಲ. ಎಲ್ಲೋ ಒಂದು 2-3 ಅಷ್ಟೇ. ಇನ್ನು ಮಿಕ್ಕಿದೆಲ್ಲ ತುಂಬ ಚೆನ್ನಾಗಿದೆ.
ಮೀಶೋ ಏನಂದ್ರೆ ಪ್ರೈಸ್ ಕಂಪೇರ್ ಮಾಡಿದ್ರೆ ಸಖತ್ತಾಗಿರುತ್ತೆ ಅನ್ಬೋದು. ಹಾಗೆ ಇನ್ನೊಂದೇನಂದ್ರೆ ಇವತ್ತಿರೋ ಡ್ರೆಸ್ ಪ್ರೈಸು ನೆಕ್ಸ್ಟ್ ಹಂಗೆ ಇರುತ್ತೆ ಅಂತ ಹೇಳಕ್ಕಾಗಲ್ಲ, ಸ್ವಲ್ಪ ಜಾಸ್ತಿನೂ ಆಗ್ಬೋದು ಸ್ವಲ್ಪ ಕಡಿಮೆನೂ ಆಗ್ಬೋದು. ನಾನು ತಗೊಂಡಿರೋ ಡ್ರೆಸ್ ಎಲ್ಲ ಕೆಲವೊಂದೆಲ್ಲ ಕಡಿಮೆ ಆಗಿದೆ. ಒಟ್ಟ ಚೆನ್ನಾಗಿದೆ, ನೀವು ತಗೋಬಹುದು, ಯೋಚನೆ ಮಾಡಿ. ಇವಾಗ ನಾನೆಣ್ಣೆ ನೋಡ್ಸಿದ್ದೀನಿ, ಎಲ್ಲ ಡ್ರೆಸ್ಸು ತಗೋಬಹುದು. ಲಾಸ್ಟ್ 2 ಡ್ರೆಸ್ಸಸ್ ನೋಡ್ಸಿದ್ನಲ್ಲ, ಅದೆರಡು ಬಿಟ್ಟು ತಗೊಂಡ್ರು ಸ್ವಲ್ಪ ದೊಡ್ಡ ಸೈಜಲ್ಲಿ ತಗೊಳ್ಳಿ ಅಷ್ಟೇ, ಇನ್ನೊಂದು ರೌಂಡ್ಸ್ ದೊಡ್ಡ ಸೈಜಲ್ಲಿ. ಇನ್ನೆಲ್ಲ ಡ್ರೆಸ್ಸು ಸಖತ್ತಾಗಿದೆ, ನಂಗಂತೂ ತುಂಬಾ ಇಷ್ಟ ಆಯ್ತು. ಹಾಗೆ ಸ್ವಲ್ಪ ಆಕ್ಸೆಸರೀಸ್ ಇದೆ, ಬೆಲ್ಟ್ ಕೂಡ ಇದೆ. ನೀವು ಇದನ್ನ ಇಷ್ಟಪಟ್ಟು ನಿಮಗೆ ಚೆನ್ನಾಗಿದೆ ಅಂತ ನೀವು ಹೇಳಿದ್ರೆ ನಾನು ನೆಕ್ಸ್ಟ್ ನಿಮಗೆ ಆಕ್ಸೆಸರೀಸ್ ಕೂಡ ನೋಡಿಸ್ತೀನಿ ನಿಮಗೆ ವಿಡಿಯೋ, ಸರಿನಾ? ಸೊ ಈ ವ್ಲಾಗು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಮೀಶೋ ಹಾಲ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಒಂದೇ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಯಾವ ಡ್ರೆಸ್ ಇಷ್ಟ ಆಯಿತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಸೊ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ, ಓಕೆನಾ? ಬಾಯ್ ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಯ್ತಾರ ಬಾಯ್ ಕರ್, ಬಾಯ್ ಕರ್, ಬಾಯ್. ಎತ್ಕೋಬೇಕಂತೆ ಅವಳು ನಾನು. ಬಾಯ್ ಕರ್, ಬಾಯ್. ಎತ್ಕೊಳ್ಳಲ್ಲ. ಹಾ ಬಿಸಿಲು ನೋಡಿ ಹೆಂಗ್ ಬೀಳ್ತಾ ಇದೆ ಫುಲ್ಲು. ಸೊ ಮ್ಯಾಟ್ ಹಾಕಿದ್ದೀನಿ ಚಳಿ ಆಗುತ್ತೆ ಅಂತ ಅಷ್ಟೇ, ಸುಮ್ಮನೆ ಲಾಂಗ್ ಹೋಗುತ್ತೆ. ಈಗ ಇದನ್ನೆಲ್ಲ ಮಡ್ಚಿಕ್ಕದೆ ದೊಡ್ಡ ಕಷ್ಟ ಇರೋದು. ಸೊ ಎಲ್ಲಾನು ಮಡ್ಚಿಟ್ಬಿಡ್ತೀನಿ ನಾನು. ಸಿಗ್ತೀನಿ, ಬಾಯ್ ಬಾಯ್.